ಏನು ಬೇಕಾಗಿ ಮಾಡ್ತಾರೆ. ಆತ ನಮ್ಮ ಹುಡುಗ ಮುಗಿಸ್ಬಿಟ್ಟು ಹಡ್ಕೊಂಬಿಟ್ರೆ ಅಷ್ಟೇ. ಏನಪ್ಪ ಆಗಲಿ ಹಿಂಗೆ ಸ್ಟಾರ್ಟ್ ಆಯಿತು ರೋಡು. ಅಲ್ಲೊಂಥರ ಇತ್ತು ಇಲ್ಲೊಂಥರ ಇದೆ ಇದು ಆಗಿರೋದು ಹಂಗೆ ಅನಿಸುತ್ತೆ. ರೋಡ್ ನೋಡಿ ಹೆಸರೇನು ಹೇಳಿದ್ರು ಗೊತ್ತಾಗಲಿಲ್ಲ. ಪಟ್ಲು ಬೆಟ್ಟ. ಫಸ್ಟ್ ನೋಡಿದ್ದು ಶೂಟಿಂಗ್ ಸ್ಪಾಟ್. ಶೂಟಿಂಗ್ ಪಾಯಿಂಟ್. ಅವನು ಹಿಂಗೇನೆ ಮದುವೆ ಆಗೋಕ್ಕಿಂತ ಮುಂಚೆ ಯಾವುದೋ ಒಂದು ಗಾಡಿ ಹತ್ಕೊಂಡು ಹೊಟ್ಟೋಗ್ಬಿಡ್ತಿದ್ದ. ತಗೊಂಡಿದ್ಯಾ ನೋಡಿ ಇನ್ನೊಂದು ನಿಮಿಷ ಹಿಂಗೆ ತಪ್ಕೊಂಡ್ಬಿಡ್ತೀನಿ. ಡಿಫ್ರೆಂಟ್ ಆಗಿದೆ ರೋಡು. ಇದೇನಿದು ಯಪ್ಪ. ನಮ್ಮ ಬೈಕನ್ನು ಹೆಂಗೋದ್ನಪ್ಪ. ಮತ್ತೆ ಬಸ್ ಬಿಡ್ಬೇಕಾಯ್ತಿಲ್ಲಿ. ಇದೆಲ್ಲ ನೋಡಿ ಒಂದ್ಸತಿ ಮೇಂಟೈನ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಬೆಂಗಳೂರಲ್ಲಿ ಇದ್ದಿದ್ರೆ ದೊಡ್ಡ ಹೈವೇ ಮಾಡಾಕ್ತಾರೆ ಇದನ್ನ. ಹೌದೌದು. ಇದೇನಪ್ಪ ಇದು? ಒಂದು ಕಿಲೋಮೀಟ್ರ್ ಬಂದಿದ್ದೀವ ಈಗ. ಅರ್ಧನೂ ಇಲ್ಲ ಅನಿಸುತ್ತೆ. ಈಗ ನಡ್ಕೊಂಬಂದಿರೋದು ಒಂದು ತೋಟದಕ್ಕೆ 2 ಸತಿ ಹೋಗಿ ಬಂದಂಗೆ ಆಯಿತು. ಹೌದಾ? ಅಂದರೆ ಡಿಸ್ಟೆನ್ಸ್ ಕಮ್ಮಿನೇ. ಅದು ಫ್ಲ್ಯಾಟ್ ಇದೆ ಗೊತ್ತಾಗಲ್ಲ. ಇದು ಅಪ್ ಆ್ಯಂಡ್ ಡೌನ್ ಜಾಸ್ತಿ ಇದೆ. ಡೌನಲ್ಲಿದೆ ಹುಷಾರಾಗಿ ಹೋಗಿ. ಒಂದೇ ಬೈಕ್ ಹೋಗಿರೋದು, 2 ಬೈಕ್ ಹೋಗಿದೆ ಅಷ್ಟೇ. ಯಾರು ಬಂದಿಲ್ಲ. ಯಾರಾದರೂ ಎಲ್ಲಿಂದಾದ್ರೂ ಬಂದರೆ ಮುಗೀತು. ಏನೂ ಗೊತ್ತೇ ಆಗಲ್ಲ. ಆನೆಗೇನೆ ಬಂದು ಈ ಕಡೆ ಎಲ್ಲ ಆನೆ ಕಷ್ಟ ಅನ್ಸುತ್ತೆ ಬರೋದು. ಬಂದರೆ ಓಡೋಗ್ತಾನೆ ವಾಪಸ್. ಇದೇನು ಹಿಂಗಿದೆ ರೋಡು? ಇನ್ನೂ ಬೇಕು. ಹೌದು ಹೌದಾ? ಜಾಸ್ತಿ ದಿವಸ ಆಗಿತ್ತು ಅನ್ಸುತ್ತೆ ವಾಕಿಂಗ್ ಮಾಡಿ. ಯಾರು? ನಾನು. ಆಗಲೇ ಉತ್ಸವ ಬರ್ತೈತೆ. ನಮಗೂ ಬರ್ತದೆ. ಫ್ಲಾಟಲ್ಲಿ ಹಿಡ್ತಾರೆ ಏನಂತಲ್ಲ. ಆ್ಯಕ್ಚುಲಿ ಈ ಥರ ಇರ್ಬೇಕಾದ್ರೆ ನಡೆದ್ರೆ 1 ಕಿಲೋಮೀಟ್ರ್ ನಡ್ಬಿಟ್ರೆ ನೀನು ಇವಾಗ ನಡೀತಾ ಇದೆಯಲ್ಲ. ಹೌದೌದು. ಈ ಥರ 1 ಕಿಲೋಮೀಟ್ರ್ ನಡ್ಬಿಟ್ರೆ
5 ಕಿಲೋಮೀಟ್ರ್ ಸಮ. ಹಿಂದೆಡೆಯಿಂದನೂ ಹೋಗ್ತಂತಲ್ಲ. ಎಲ್ಲ ಗಾಳಿ ಕಿಸ್ಕೊಂಬರ್ತಾರೆ. ಆ ಕಡೆಯಿಂದ ಅವನು ಬೈಕ್ನಲ್ಲಿ ಹೆಂಗೆ ಬರ್ತಾನ? ಬರ್ಬೋದು. ಹಾಂ, ಅವ್ನು ಬರ್ಬೇಕಾದ್ರೆ ಸ್ವಲ್ಪ ಕಷ್ಟ ಆಗುತ್ತೆ, ನಮಗೆ ಆರಾಮಾಗುತ್ತೆ ಬರಬೇಕಾದ್ರೆ. ನಮ್ಗೆ ಆರಾಮಾಗುತ್ತೆ, ಅವ್ನು ಬರೋಕ್ಕೆ ಕಷ್ಟ ಆಗುತ್ತೆ. ಯಾಕೆ ಗೊತ್ತಾ? ಸ್ಕಿಡ್ ಆಗುತ್ತೆ. ಫಸ್ಟ್ ಗೇರಲ್ಲೇ ಇರಬೇಕು, ಇಲ್ಲ ಸೆಕೆಂಡ್ ಗೇರಲ್ಲೇ ಇರಬೇಕು ಅವನು. ಸೆಕೆಂಡ್ ಕಷ್ಟನೇ. ಆಮೇಲೆ ಸ್ಲೋಗೆ ಬರ್ಬೇಕು, ಅವನು ಫಾಸ್ಟಾಗಿ ಬರೋಂಗಿಲ್ಲ. ಹೋಗ್ಬೇಕಾದ್ರೆ ಎಷ್ಟು ಬೇಕಾದ್ರೆ ಫಾಸ್ಟಾಗಿ ಹೋಗ್ಬೋದು ಅವನು. ಹೌದು. ಏನ್ರಿ ಎಷ್ಟು ಕಿಲೋಮೀಟ್ರ್ ಇದೆ ಅಂತ ಹೇಳಿದವರು? 2. ಫೋರ್. ಬಾಟ್ಲ್ ನೀರು ಹಾಕಕ್ಕೆ ತರ್ಬೇಕಾದ್ರಿ. ತಾತ ಬತ್ತೀನಿದು ಕೆಳಗಡೆ ತಿಕ್ಬಿಡ್ಕೊಂಡಿದ್ವಿ ಅಂದಿದ್ವಿ. ಇನ್ನೇ ಹತ್ಕೊಂಬರೋಕಾಯ್ತು ನಾನು. ಮಾತಾಡ ಹೋಗೋಣ ಅಮ್ಮ. ನನ್ನ ಲೆಕ್ಕದಲ್ಲಿ ಬಂದಿದ್ದೀವಿ ಅನ್ಸುತ್ತೆ ಟಾಪಿಗೆ. ಅಲ್ಲ ಇಲ್ಲೇ ಇನ್ನು ಅಲ್ಲಿದೆ ಕಣ್ರಿ. ಯಪ್ಪ ಏನು ಕೆಳಗಡೆ ಹೋಗ್ತಾರೆ? ಇಲ್ಲ, ಈಗ ಫ್ಲ್ಯಾಟ್. ತಾತ ಬೇಗ ನಿಧಾನಕ್ಕೆ ಬನ್ನಿ ಅಂತಂದರು. ಹಾಂ ಆಯ್ತು. ಇದೇನು ನೋಡ್ತಾರೆ ಇದು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ರು. ಟ್ರೆಕ್ಕಿಂಗ್ ಮಾಡ್ಬೇಕಾದ್ರೆ ನೆಕ್ಸ್ಟ್ ಹೆಂಗಿರುತ್ತೆ ದಾರಿ ಅಂತ ನೋಡ್ಬೇಕು, ಅವ್ರಿಗೂ ಗೊತ್ತಾಗತ್ತೆ. ನೀವು ಉಸಿರಾಡೋದೇ ಕೇಳಿಸ್ತದ. ಅದೇ ಹೇಳ್ದಲ್ಲ, ಅಪರೂಪಕ್ಕೆ ವಾಕ್ ಮಾಡಿದಾಗ ಇದೆ ಕತೆ. ಒಬ್ಬರು ಇಲ್ವಲ್ರಿ? ಹೋಗಿರ್ತಾರೆ ಬನ್ನಿ ನಮ್ಮ ಜೊತೆ. ಒಂದು ಇಬ್ರು ಹೋಗಿರ್ತಾರೆ ಅಷ್ಟೇ. ಬೇಗ ಬೇರೆಯವ್ರು ಹೋಗಿರೋರು ಇರ್ಬೋದು. ಇಲ್ಲ ಇಲ್ಲ, ಕಾರಲ್ಲಿ ಇದ್ದಲ್ವಾ, ಒಂದು 4-5 ಕಾರ್ ಇದ್ವು. ಹೌದು, ಹೋಗಿರ್ತಾರೆ. ಇಷ್ಟ ಹೋಗಿರ್ತಾರ. ನಮ್ಮ ಜೊತೆ ಯಾರೂ ಬಂದಿಲ್ಲ ಅಷ್ಟೇ, ನಾವಿಬ್ಬರು ಬಂದಿಲ್ಲ. ಅಷ್ಟೇ ನಡ್ಕೊಂಬರ್ತಾ ಇದೀವಿ. ಸಿಕ್ಕಿರ್ಬೇಕಾಯ್ತಲ್ಲ ಇಷ್ಟೊತ್ತು. ಇನ್ನೂ ಇದೆ ನೋಡಿ, ಹೈಟು ಸ್ಟಾರ್ಟ್ ಆಯಿತು. ಮತ್ತೆ ಫ್ಲಾಟ್ ಆಗುತ್ತೆ ಅಂತಂದರೆ ದೇವರೇ. ಇವಾಗ ಏನು ನಡ್ಕೊಂಬಂದಿದ್ದೀವೋ ಅದು ಬೆಳಗ್ಗೆ ತಿಂಡಿ ಇನ್ನೂ ಹೋಗ್ತಾ ಇದೆ ಕಣ್ರಿ. ತಿಂಡಿ ತಿಂದಿದ್ದೆಲ್ಲ ಖಾಲಿ ಆಯಿತು ಹೊಟ್ಟೆ. ಇದೆಲ್ಲ ಹೆಂಗೆ ಹೋದ ಒಂದು ಬೈಕಲ್ಲಿ? ಟ್ರಕ್ ಬಂದ ಯಾವ್ದು ಬೈಕ್ ರೈಡಿಂಗ್ ಬಂದಿದೆ. ಹಿಮಾಲಯನ್ ಬೈಕ್ ಅನ್ಸುತ್ತೆ. ಹಿಮಾಲಯನ್ ಬೈಕ್. ಹೌದು, ಹಿಮಾಲಯನ್ ಬೈಕ್ ಬಿಟ್ಟು ಬೇರೆ ಯಾವ್ದು ಹೊತ್ತಕ್ಕಾಗತ್ತಿದು? ಯಪ್ಪ, ಬೇರವಾಗಿದೆ. ಕಲ್ಗಳೇನು ಹಿಂಗಿದೆ. ಅದಿರೋದಕ್ಕೆ ಆರಾಮಾಗಿ ನಡ್ಕೊಂಡು ಹೋಗ್ತಿರೋದು. ಬರೀ ಮಣ್ಣಾಗಿದ್ದಿದ್ರೆ ಕಾಲೆಲ್ಲ ಯಾವಾಗಿರೋದು ಫುಲ್ ತೇವ ಕೂತ್ಕೊಂಡ್ಬಿಟ್ಟಿರೋದೇನೋ. ಹೌದು, ನಾವು ಕಾಡಲ್ಲಿ ಹೋಗ್ತಾ ಇದ್ದೀವಿ ಅನ್ನೋಂಗೆ ಆಗುತ್ತೆ. ಯಾವುದೋ ಕಾಡಲ್ಲಿ ತಪ್ಪಿಸ್ಕೊಂಡಿದ್ದೀವಿ ಅಂತ. ಆನೆಗಿನೇ ಬಂದರೆ ವಾಪಸ್ ಕೊಡೋಗ್ಬಿಡೋದು. ಇಲ್ಲೆಲ್ಲ ಬರುತ್ತಾ? ಬಂದರೆ ಓಡ್ತಾ ಇರೋದು. ಹಿಂದೂ ಕೊಡೋಗ್ಬಿಡ್ತೀನಿ, ಮುಂದಕ್ಕಂತೂ ಹೋಗಲ್ಲ. ಯಾಕಂದರೆ ದಾರಿ ಗೊತ್ತಿಲ್ಲವಲ್ಲ. ಬಂತು ಅನಿಸ್ತದೆ, ಇದೆ ಅನಿಸ್ತದೆ. ಎಂಡ್ ಪಾಯಿಂಟು, ಪೀಕ್ ಪಾಯಿಂಟು. ಇದ್ರ ಮೇಲೆ ಏನೂ ಕಾಣಿಸ್ತಾ ಇಲ್ಲ. ಅಟ್ಲೀಸ್ಟ್ ಇಲ್ಲಾದರೆ ಎಂಡಾಗಲಿ. ಇದೆ ಆಕಾಶ. ಇನ್ನೂ ಹೋಗ್ಬೇಕು ಅನಿಸುತ್ತೆ. ಇಲ್ಲ ಬಂದಿದ್ದೀವಿ. ಯಾರೂ ಇಲ್ಲ. ನನ್ನ ಲೆಕ್ಕದಲ್ಲಿ 2 ಕಿಲೋಮೀಟ್ರ್ ಆಯ್ತು ಅನಿಸುತ್ತೆ. ಆಗಿದೆ 2 ಕಿಲೋಮೀಟ್ರು. ಅವ್ರು ಹೇಳ್ದಂಗೆ ಫಾಗ್ ಇಲ್ಲದೆ ಹೋಗಿದ್ರೆ ಇನ್ನೂ ಸೂಪರ್ ಆಗಿರೋದು. ನೋಡಿ ಆ ಕಡೆ ಎಲ್ಲ ಕಾಣಿಸ್ತಾ ಇದೆ ನೋಡಿ.
ಹೋಗ್ಬೇಕು. ಎದುರುಗಡೆ ಏನು ಕಾಣಿಸ್ತಾ ಇಲ್ವಲ್ಲ. ದಾರಿ ತಪ್ಪ ಹೋಗ್ಬಿಟ್ಟು ಏನು ಮಾಡ್ತೀವಿ ಈಗ? ಎಲ್ಲಿ ತಪ್ಪಾಗಕ್ಕಾಗ್ತದೆ ಬನ್ನಿ. ಈಗ ನಮ್ಮ ರೂಟ್ ಚೇಂಜ್ ಆಗ್ಬಿಡ್ಬೇಕು, ಹೆಂಗಿರ್ತದೆ? ಒಂದೇ ಥರ 3-4 ಥರ ಇದೇ ಥರ ದಾರಿ ಇರಬೇಕು, ಅವಾಗ ಹಿಂಗಿರುತ್ತೆ. ನಾನು ಹೇಳಿದ್ರಲ್ಲ ಡೈವರ್ಷನ್ ಆಗುತ್ತೆ ಅಂತ. ಡೈವರ್ಷನ್ ಅದು ಇಲ್ಲ ಬಂದಿದ್ದೀವಿ, ಎದುರುಗಡೆ ಕಾಣಿಸ್ತಾ ಇದೆ, ಬಟ್ ಆಗಿರೋದಕ್ಕೆ ಏನು ಕಾಣಿಸ್ತಾ ಇಲ್ಲ. ಬಂದಿದ್ದೀವಿ ನೋಡಿ, ಅದೇ ಪೀಕ್ ಪಾಯಿಂಟಿಗೆ ಬಂದಿದ್ದೀವಿ. ಹಿಂಗೆ ಹೋಗ್ಬೇಕು ಅನಿಸ್ತದೆ. ನೋಡಿ ಗಾಡಿ ಹಿಂಗೆ ಹೋಗಿದೆ, ನೋಡಿ ಗಾಡಿ ಹಿಂಗೆ ಹೋಗಿದೆ, ಹಿಂಗೆ ಹೋಗ್ಬೋದು ಅನಿಸ್ತದೆ. ಹಿಂಗೆ ಹೋಗ್ಬೋದು, ಹಂಗೂ ಇದ್ರೆ ಹಿಂಗೆ ಇದ್ರೆ ಇಟ್ಕೊಂಬರ್ಬೇಕಾದ್ರೆ ಆ ಕಡೆ ಇಟ್ಕೊಂಬರ್ದ. ಫ್ರೆಂಡ್ ಹೇಳ್ತಿಲ್ಲ ಆಟ ಬರ್ಬೇಕು ಅಂತ ಬಿಡ್ತೀರಾ? ಸುಬ್ರಹ್ಮಣ್ಯ ಬಿಸ್ಲೆ ಘಾಟು ಅಲ್ಲಿ ಬರ್ಬೇಕು ನೀವು. ಅದ್ರ ಕಥೆನೇ ಬೇರೆ ಅಂತೀವಿ. ನಾನು ಏನೋ ಹೇಳ್ತಾನೆ ಅಂತ ಅನ್ಕೊಂಡು ಸುಮ್ಮನಿದ್ದೆ. ಅವರು 2 ಕಿಲೋಮೀಟರ್ ಮೇಲೆ ಆಯ್ತು, ನಡೆದು ಸಾಕಾಯ್ತು. ಅದು 4 ಮೇಲೆ ಕುಕಿಂಗ್ ಮಾಡಿರ್ತಾರೆ ಸಾಯಂಕಾಲ. ಅವ್ರನ್ನ ಹಿಡಿದು ಹೋಗಿ ಬಂದಿದ್ದೇ ಗೊತ್ತಾಗಿಲ್ಲ. ಜಾಸ್ತಿ ಜನ ಇತ್ತು ಫ್ರೆಂಡ್ಸು, ಗೊತ್ತಾಗಿಲ್ಲ ಏನು ಹೊರ ಹೋಗೋದು. ಯಾರೋ ಶೂಟಿಂಗ್ ಪ್ಲೇಸ್ ಅಂತ ಕರ್ಕೊಳ್ಳೋದು, ಇದೆ ಶೂಟಿಂಗ್ ಪ್ಲೇಸ್ ಇದೆ. 2 ಕಿಲೋಮೀಟ್ರು ಎಲ್ಲ ಪ್ರೊಡಕ್ಷನ್ ಹೌಸು, ಹೀರೋಯಿನ್ ಹತ್ತಷ್ಟೊತ್ತಿಗೆ ಸಾಕಪ್ಪ ಅಂದ್ಬಿಟ್ಟಿದ್ದು. ಮೇಲೆ ಹೋಗ್ಬೇಕು ಅನ್ಸುತ್ತೀರಿ? ಇಲ್ಲ ಬಂದಿದ್ದೀವಿ. ಅದು ಮೇಲ್ಗಡೆ ಹೋಗ್ತಿತ್ತು ನೋಡಿದ್ರ ಆ ರೋಡು? ಹೌದು, ಹತ್ತಲಿಲ್ಲ ಅದನ್ನ ಮೇಲ್ಗೆ. ಅಲ್ಲಿಂದ ಹಿಂಗೆ ಬಂತು. ಎಷ್ಟು ಅವರ್ ವಿಡಿಯೋ ಮಾಡ್ಬೇಕಂತ ಹೇಳಿದ್ದೀರಾ? ಎಷ್ಟು ಅವರ್ ವಿಡಿಯೋ ಮಾಡ್ಬೇಕಂತ ಹೇಳಿದ್ದೀರಾ? ಎಷ್ಟಾಗುತ್ತಷ್ಟು 15 ನಿಮಿಷನ, ಅರ್ಧ ಗಂಟೆನ? ಅಷ್ಟೊತ್ತಕ್ಕ ನೋಡ್ಕೊಂಡು ನಿಂತ್ಕೊಂಡಿರ್ತಾರೆ. ನನಗೆ ಒಂದು ಶಾರ್ಟ್ ಆಗಿರ್ಬೇಕು, ಒಂದು 5 ನಿಮಿಷ ಅಷ್ಟೇ, 5-6 ನಿಮಿಷ. ಇದನ್ನು ಬರೀ ಕಲ್ಲು ಮಣ್ಣನ್ನೇ ಎಷ್ಟೊತ್ತು ಅಂತ ನೋಡ್ತಾರೆ, ಕರೆಗುತ್ತಾರೆ. ಯಾರಾದ್ರು ಬರೋರು ಜರ್ನಿ ಹೆಂಗಿರುತ್ತೆ ಅಂತ ಅವ್ರಿಗೂ ಗೊತ್ತಾಗಲಿ. ಬಟ್ ಏನಿದು ಹೋಗ್ತಾನೆ ಐತಲ್ಲ ಜಾಗ. ಪಕ್ಕದೂರು ಹೋಗ್ಬಿಟ್ಟು ಪಕ್ಕದೂರಿಗೆ ಕರ್ಕೊಂಡು ಹೋಗ್ಬಿಟ್ಟಾರ ಹೋಗ್ತಾ. ಇನ್ನೂ ಹೋಗ್ತಾನೆ ಐತಲ್ಲಪ್ಪ. ಇದು ಪಿಕಪ್ ಪಾಯಿಂಟ್ ಮಾಡಿದ್ರಲ್ಲ, ಪಿಕ್ ಮಾಡಿದ್ರಲ್ಲ, ಅಲ್ಲಿ ಕರ್ಕೊಂಡು ಹೋಗ್ಬಿಟ್ಟ. ಸೌಂಡ್ ಕೇಳಿಸ್ತಾ ಇದೆ. ಅದನ್ನ ಅದಕ್ಕೂ ಹಿಂಸೆ ಕೊಡ್ತಾ ಇದೆ. ಅವ್ರಿಗೆ ಕೇಳ್ಬೇಕಾಯ್ತು ಅನ್ಸುತ್ತೆ, ಯಾವುದು ಎಂಡ್ ಪಾಯಿಂಟ್ ಅಂತ. ಅಲ್ಲೇ ನಿಲ್ಸ ನೋಡಿ.
ಇನ್ನೂ ಐತಿದೆ ಇನ್ನೂ ಆಗಿರೋದಕ್ಕೆ ಬೇರೆ ಒನಿದೆ ಬೆಂಗಳೂರಿದೆ ನಿಮ್ಮೆಲ್ಲ ಇನ್ನೆಲ್ಲೋಯ್ತು ಒಂದು ಹಿಂಗೆ ಹೋಗ್ಬೇಕಾ ಈ ಕಡೆ ಗೊತ್ತಿಲ್ಲ ಅಲ್ಲಿ ನೋಡಿ ಐತು ಎಲ್ಲ ಹೋಗ್ಬಿಟ್ಟಿವಿ ಆಮೇಲೆ ಅವ್ರನ್ನೇ ಯಾವಾಗ ವಿಚಾರಿಸ್ಬೇಕಾಯ್ತು ಅವ್ರು ಬಂದಾಗ ಇಲ್ಲ ಮೇಲ್ಗಡೆ ಬರ್ಬೇಕಾ ಏನು ಅಂತ ಅವ್ರು ಇಲ್ಲಿದ್ದಾನೆ ಅದು ಬಿಡ್ನ ಅದೇ ಇನ್ನೂ ಲಾಂಗ್ ಇದೆಯಲ್ಲ ಬೈಕ್ ಹೋಗಿರೋದು ಗೊತ್ತಾ ಅಂದರೆ ಸೂಪಿಸ್ತಾ ಇಲ್ವಲ್ಲ ಹಾಂ ಅವ್ರು ಹಿಮಾಲಯ ಗಾಡಿ ಎಲ್ಲೋದ ಅದೇ ಗೊತ್ತಾಗ್ತಾ ಇಲ್ಲ ಹಮ್ಗನ ಚಕ್ರನ ಕಾಣಿಸ್ತಾ ಇಲ್ಲ ಬೇರೆ ರೂಟ್ ಹೋದ್ರಾ ಇಲ್ಲ ಇದು ಅವ್ನು ಬೇರೆ ರೂಟ್ ಹೋಗ್ಬಿಟ್ಟಿರ್ತಾನೆ ಬೇರೆ ಬೆಟ್ಟ ಗೊತ್ತಿರ್ತಾನೆ ಆ ಕಡೆ ಹೋಗೋಣ ನಾವು ಹಿಂಗೆ ಕೆಳಗಡೆ ಹೋಗುತ್ತೆ ಅದು ಬೇರೆ ಕಡೆ ಹೋಗ್ಬಿಡ್ತೀವಿ ಆಮೇಲೆ ಬೇಡ ಯಾವುದೋ ಲಾಂಗ್ ಇರೋಂಗಿದೆ ಅನ್ಸುತ್ತೆ ಇಲ್ಲೇ ಮೇಲ್ಗಡೆ ಹೋಗೋಣ ಬನ್ನಿ ಈ ಕಡೆ ಮತ್ತೆ ಕೆಳಗಡೆ ಹೋಗಿ ಮತ್ತೆ ವಾಪಸ್ ಬರಬೇಕು ಹೇಳಕ್ಕೆ ಫೋನ್ ಇದೆ ಫೋನ್ ನಂಬರ್ ಇದೆ ಫೋನ್ ಮಾಡಿದ್ರೆ ಯಾವ ಬಟ್ಟೆ ನೆಟ್ವರ್ಕ್ ಸಿಗ್ಬೇಕಲ್ಲ ಎಲ್ಲಿದೆ ಅಂತ ಅವ್ರಿಗೇನು ಗೊತ್ತು ಜನಗಳು ಇರ್ತಾರೆ ಹೋಗಿ ಅಂದರು ಜನಗಳೆಲ್ಲೋ ಎಲ್ಲ ಮಾಡ್ಕೊಂಡವ್ರೆ ಇವರೇ ಏನು ಕಾಣಿಸ್ತಾರೆ ಎಲ್ಲ ಹಚ್ತೀವಿ ಹಾಗೂ ಇಲ್ಲಾಂದರೆ ಸೂಪರ್ ಆಗಿರೋದೇನೋ ಸಿಂಡ್ರಿ ಹೌದು ಫುಲ್ ಫಾಗ್ ಕವರ್ ಆಗ್ಬಿಟ್ಟಿದೆ ಇದ್ರೆ ಇಲ್ಲೇನು ವಾಪಸ್ ಬರ್ತಿರಲ್ವಾ ಆಗಾಲೆ ಕಲ್ವಾಗ್ಬಿಡ್ತೀವ ಎಲ್ಲ ಜರಿ ಇದೆ ಅನ್ಸುತ್ತೆ ಹಾಂ ಬಂದೆ ಇಲ್ಲ ಸೌಂಡ್ ಕೇಳಿಸ್ಕೊಳ್ಳಿ ಹಂಗೆ ಈ ಸೇಮ್ ದೇವರ ಮನೆಯೂ ಇದೇ ಥರನೇ ಹೌದು ಸೌಂಡ್ ಕೇಳಿಸ್ಕೊಳ್ತಾ ಇದ್ದೀರಾ ನದಿ ಏನೋ ಅಂತ ವಿಜಲ್ ಆಗ್ತದೆ ಯಾರೋ ನಿಜ ಅಲ್ಲ ಇದು ಪಕ್ಷಿಗಳು ಮನುಷ್ಯರು ವಿಜಲ್ ಆಗ್ತಾ ಇರೋದು